ಎಸ್. ಹೌದು. ಅಂಡ್ ಅಕುಲ್ ಬಾಲಾಜಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನೀವು ಅಕುಲ್ ಬಾಯ್ ಅಂತ ಕರಿತಿದ್ರಿ. ಹೌದು. ಅಕುಲ್ ಬಾಯ್ ಬಂದ್ಬಿಟ್ಟು ಅಕುಲ್ ಬಾಯ್, ಯಾಕಂದ್ರೆ ಅವರು ಹೆಂಗೆ ಹೇಳೋದು, ಹಿ ಸೂಪರ್ ಬೋಲ್ಡ್. ಹಿ ಡಸಂಟ್ ಗಿವ್ ಅ ಶಿಟ್ ಅಬೌಟ್ ಎನಿಥಿಂಗ್. ಕರೆಕ್ಟ್. ಹೀಸ್ ಅಮೇಸಿಂಗ್. ಆದ್ರೆ ಅವರು ಒಂದು ಮೈಕ್ ಹಾಕಿರ್ತಾರೆ ಕಿವಿಯಲ್ಲಿ, EP. ಹೌದು, EP. ಸೊ EP-ಯಲ್ಲಿ ಅವರಿಗೆ ಹೈಲೈಟ್ ಪಾಯಿಂಟ್ಸ್ ಎಲ್ಲ ಬರುತ್ತೆ, ಈ ತರ ಮಾತಾಡಿ, ಈ ತರ ಮಾತಾಡಿ ಅಂತ ಹೇಳಿ. ಈಗ ಸಪೋಸ್ ನಮ್ ನಾರ್ಮಲ್ ಫ್ರೀಡಮ್ ಟಿವಿ ಅಂತ ಹೇಳಿದ್ರೆ, ಹೌದು, ಅಕುಲ್ ಬಾಯ್ ಬಂದ್ಬಿಟ್ಟು ಎಷ್ಟೆಲ್ಲ ವರ್ಡ್ಸ್ ಅವ್ರ ಮೈಂಡಲ್ಲಿ ಬರುತ್ತೋ ಎಲ್ಲದೂ ಮಾತಾಡ್ತಾರೆ. ಬಿಕಾಸ್ ಅಕುಲ್ ಬಾಯ್ ಇಸ್ ವೆರಿ ಟೂ ಸ್ಮಾರ್ಟ್ ವಿತ್ ಹಿಸ್ ವರ್ಡ್ಸ್. ಆಯ್ತಾ? ಸೊ ಅವ್ರ ತರ ನಮ್ಗಂತೂ ಆಗಕ್ಕಾಗಲ್ಲ. ಅವ್ರು ಎಲ್ಲಿದಾರೋ ಅವರಲ್ಲೇ, ನಾವೆಲ್ಲಿದ್ದೀವೋ ಅಲ್ಲೇ. ಸೊ ನೋ ಪ್ರಾಬ್ಲಮ್. ಬಟ್ ಅಟ್ ದ ಸೇಮ್ ಟೈಮ್ ಅಕುಲ್ ಬಾಯ್ ಮೇಲೆ ಏನು ಕೋಪನೂ ಇಲ್ಲ ನನಗೆ. ಅವ್ರು ಮಾತಾಡಿದ್ದಾರೆ. ಆ್ಯಂಡ್ ಆದರೆ ನಂದು ಒಂದೇ ಕನ್ಸರ್ನ್ ಏನು ಇದ್ದಿದ್ದು ಅಂದರೆ, ಕುಕ್ಸೋ ಥರ ಮಾತಾಡಬಾರ್ದಿತ್ತು. ಕುಕ್ಸೋ ಥರ ಮಾತಾಡಬಾರ್ದಿತ್ತು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಹಂಗೆ ಸಪೋಸ್ ನಾನು ಹೋಗ್ತೀನಿ ಅಂದರೂ ಕೂಡ ದೇ ಶುಡ್ ಹ್ಯಾವ್ ಟೋಲ್ಡ್ ಸಮಥಿಂಗ್ ಆ್ಯಂಡ್ ಸ್ಟಾಪ್ಡ್ ಅಲ್ವಾ? ಬಿಕಾಸ್ ಬೇರೆ ಕಂಟೆಸ್ಟೆಂಟ್ಸ್ ಯಾರಾದರೂ ಇದ್ದಿದ್ರೆ, ಇಲ್ಲ ನಿನ್ನನ್ನೆಲ್ಲ ಕಳ್ಸಲ್ಲ, ನೀನು ಏನು ಬೇಕಾದರೂ ಉಲ್ಟಂ ಪಲ್ಟಾ ಕೊಡೋ, ನೀನು ಮಾಡ್ಕೋ, ಪರವಾಗಿಲ್ಲ, ನಾನು ಕಳ್ಸಲ್ಲ ಅಂತಿರ್ಬೋದು. ಮೇ ಬಿ ದೇ ಹ್ಯಾಡ್ ಅ ವಿಯರ್ಡ್ ಆಟಿಟ್ಯೂಡ್ ಟುವರ್ಡ್ಸ್ ಮೀ. ಅದಕ್ಕೆ ದೇ ಲೆಫ್ಟ್ ಮೀ ಫ್ರೀ ಆ್ಯಂಡ್ ಐ ಆಮ್ ಗ್ಲಾಡ್ ದಟ್ ಐ ಆಮ್ ಔಟ್. ಓಕೆ. ಸೊ ಹೊರಗಡೆಗೆ ಬಂದು ಹೇಗಿದೆ ಈಗ? ಹೊರಗಡೆ ಬಂದ್ಬಿಟ್ಟು ಆಫ್ಟರ್ ಹಳ್ಳಿ ಪವರ್ ಐ ಆಮ್ ಹ್ಯಾವಿಂಗ್ ಅನ್ ಅಮೇಝಿಂಗ್ ಲೈಫ್. ಫುಲ್ ಬ್ಯಾಕ್ ಟು ಫಾರ್ಮ್ ಆಗಿಬಿಟ್ಟಿದ್ದೀನಿ. ಮತ್ತೆ ಮೂವೀಸ್ ಆಗಲಿ, ಪ್ರೆಸ್ ಮೀಟ್ಸ್ ಆಗಲಿ, ಇಲ್ಲಾಂದರೆ ಈಗ ನೆಕ್ಸ್ಟ್ ನಾನು ಚೆನ್ನೈಗೆ ಹೋಗಬೇಕು. ಬಿಕಾಸ್ ಐ ಹ್ಯಾವ್ ಟು ಹ್ಯಾವ್ ಅ ಟಾಕ್ ವಿತ್ ಕಮಲ್ ಸರ್. ಅವ್ರ ಪ್ರೊಡಕ್ಷನಲ್ಲಿ ಎಲ್ಲ ತುಂಬ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾತುಕತೆ ಎಲ್ಲ ಇದೆ. ಓಕೆ. ಆಶ್ ಮಿಲ್ ಅವ್ರ ಫಸ್ಟ್ ರೀಲ್ಸ್ ನೋಡಿದಾಗ, ಸೊ ನೀವು ತಮಿಳ್ ಇರಬೇಕು, ಸೊ ನೀವು ಇಲ್ಲಿಯವರಲ್ಲ ಅಂತ ಹೇಳಿ ತುಂಬಾ ಜನ ನಿಮ್ಮ ಅಕೌಂಟಿಗೆ DM ಮಾಡ್ತಿದ್ರು. ನೀವು ಕನ್ನಡದಲ್ಲಿ ಯಾವ್ದೋ ಒಂದು ರೀಲ್ಸ್ ಮಾಡಿದಾಗ ಇವ್ರು ಕನ್ನಡ ಬರುತ್ತಾ ಅಂತ. ಸೊ ನೀವು ಬೇಸಿಕಲಿ ಎಲ್ಲಿಯವರು? ನಾನು ಹುಟ್ಟಿದ್ದು ಚಿಕ್ಕಮಂಗ್ಳೂರಲ್ಲಿ. ಓಕೆ. ನಮ್ಮ ಅಪ್ಪ ಬಂದ್ಬಿಟ್ಟು ಸಕಲೇಶ್ಪುರ ಅವರು, ನಮ್ಮ ಮಮ್ಮಿ ಚಿಕ್ಕಮಂಗ್ಳೂರವರು. ಅಪ್ಪ ಬಂದ್ಬಿಟ್ಟು ಬಿಸ್ನೆಸ್ ಮಾಡೋಣ ಅಂತ ಹೇಳಿ, ಟ್ರಾವೆಲ್ಸ್ ಎಲ್ಲ ಓಪನ್ ಮಾಡೋಣ ಅಂತ ಹೇಳಿ ಬೆಂಗಳೂರಿಗೆ ಬಂದಿದ್ದು. ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು. ಸೊ ಬೇಸಿಕಲಿ ಅದ್ ಬಿಟ್ರೆ, ಬಟ್ ಮೈ ರೂಟ್ಸ್ ಆರ್ ಫ್ರಮ್ ಕೇರಳ. ನಾವು ಮಲಯಾಳೀಸು. ಓಕೆ. ಸೊ ಅಷ್ಟು ಕನ್ನಡ ಪರ್ಫೆಕ್ಷನ್ ಇಲ್ಲ ಅಂದ್ರೇನು ಕನ್ನಡಕ್ಕೆ ಸಪೋರ್ಟ್ ಮಾಡಿ ನನ್ನ ಫಸ್ಟ್ ಡೆಬ್ಯೂ ಮೂವಿ ಕನ್ನಡದಲ್ಲೇ ಮಾಡಿದ್ದೀನಿ, ಭೀಮಾ ಅಂತ. ಸೊ ಎಲ್ಲರಿಗೂ ಗೊತ್ತಿರುತ್ತೆ. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಅಬೌಟ್ ಇಟ್. ಓಕೆ. ಸೊ ಮಲ್ನಾಡು ಹುಡುಗಿ ಆಶ್ ಮೆಲೋ ಅವರು. ಅಂಡ್ ಜಂಗ್ಲಿ ಹ್ಯಾಶ್ ಮೆಲೋ, ಫಸ್ಟ್ ಹ್ಯಾಶ್ ಮೆಲೋ ಅಂತಿತ್ತು, ಅದಾದ್ಮೇಲೆ ಜಂಗ್ಲಿ ಜಾಯ್ನ್ ಆಯ್ತು. ಸೊ ಯಾಕೆ ಅಂದ್ರೆ ಭೀಮಾಯಿಂದ ಶುರುವಾಗಿತ್ತು. ಸೊ ಈಗ ವಿಜಯಣ್ಣ ಹೆಸರು ಬಂದು ಜಂಗ್ಲಿ ಅಂತ ಇತ್ತಲ್ಲ, ಹೌದು. ಅವ್ರು ಬಂದ್ಬಿಟ್ಟು ಈಗ ಫಸ್ಟ್ ಡೇ ಫಸ್ಟ್ ಶೋಗೆ, ಭೀಮಾ ಫಸ್ಟ್ ಡೇ ಫಸ್ಟ್ ಶೋಗೆ ಬಂದ್ಬಿಟ್ಟು ನನ್ಗೆ ನಾಮಕರಣೆ ಮಾಡ್ಬಿಟ್ರು. ಇಲ್ಲ, ನಿನ್ನ ಹೆಸರು ಇನ್ಮೇಲೆ ಜಂಗ್ಲಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಭೀಮಾದಲ್ಲೂ ಕ್ಯಾರೆಕ್ಟರ್ ನಂದು ಜಂಗ್ಲಿ ಅಂತಾನೆ. ಓಕೆ. ಸೊ ಅದಕ್ಕೆ ನಿನ್ನ ಹೆಸರು ಜಂಗ್ಲಿ ಅಂತ ಇಟ್ಕೋ, ಅದಕ್ಕಂತ ಐ ಚೇಂಜ್ಡ್ ಮೈ ನೇಮ್. ಸೊ ವಿಜಯ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ವಿಜಯಣ್ಣ ಬಗ್ಗೆ ಹೀಸ್ ಗಾಡ್ ಫಾರ್ ಮೀ. ಯಾಕಂದರೆ ಅವ್ರ ದೇವ್ರ ಥರ. ಯಾಕಂದರೆ ನನ್ನನ್ನು ಎಲ್ಲರಿಗೂ ತೋರಿಸಿ ಈ ಥರ, ಅಪಾರ್ಟ್ ಫ್ರಮ್ ರೀಲ್ಸ್ ಎಲ್ಲರೂ ಫೋನಲ್ಲಿ ಸ್ಕ್ರೋಲ್ ಮಾಡ್ತಾನೆ ಇರ್ತಾರೆ. ಬಟ್ ಕೆಲವರು ಫೋನ್ ಅಷ್ಟು ಯೂಸ್ ಮಾಡಲ್ಲ, ಒಂದು 25% ಫೋನ್ ಯೂಸ್ ಮಾಡ್ತಾರೆ. ಇದೆಲ್ಲ ಏನು ರೀಲು, ನಾನು ನೋಡೋದಲ್ಲ ಅಂತ ಹೇಳಿಬಿಟ್ಟು ಸುಮ್ಮನೆ ಆಗ್ತಾರೆ. ಅವರಿಗೆಲ್ಲ ನನ್ನನ್ನು ಇಂಟ್ರಡ್ಯೂಸ್ ಮಾಡಿ ಎಲ್ಲರಿಗೂ ಈ ಥರ ಆಶ್ ಅಂತ ಒಬ್ಳು ಇದ್ದಾಳೆ, ಈ ಥರ ಫಂಕಿ ಆಗಿರ್ತಾಳೆ, ಇವಳನ್ನ ಈ ಥರ ಕ್ಯಾರೆಕ್ಟರ್ಗೆ ನಾವು ಚೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಚೂಸ್ ಮೀ ಆ್ಯಂಡ್ ದೆನ್ ಬ್ರಾಟ್ ಮೀ ಟು ದ ವರ್ಲ್ಡ್ ಆಫ್ ಫಿಲ್ಮ್. ಓಕೆ. ದುನಿಯಾ ವಿಜಯ್ ಅವರು ಈ ಶೋಗೆ ಹಿಂಗೆ ಪ್ರಾಬ್ಲಮ್ ಆಯ್ತಲ್ವಾ? ಸೊ ಆಗ ನಿಮ್ಗೆ ಏನಾದ್ರು ಕಾಲ್ ಮಾಡಿದ್ರಾ? ಏನಾಯ್ತು, ಯಾಕಾಯ್ತು, ಏನಾದ್ರು ಕೇಳಿದ್ರ? ಪಾಪ ಅವರು ಬಂದ್ಬಿಟ್ಟು ಈಗ ಶೂಟಿಂಗ್ ಅಲ್ಲಿ ಬಿಸಿ ಇರ್ತಾರಲ್ಲ, ನಾನು ಅವ್ರ ಹತ್ರ ಹೋಗ್ಬೇಕು. ಐ ವಾಂಟ್ ಟು ಟೆಲ್ ಹಿಮ್ ಅಬೌಟ್ ದ ಪ್ರಾಬ್ಲಮ್. ವಿಜಯಣ್ಣ ಈ ತರ ಎಲ್ಲ ಆಯ್ತು ವಿಜಯಣ್ಣ ಅಂತ ನಾನು ಹೋಗಿ ಹೇಳ್ಬೇಕು. ಐ ಥಿಂಕ್ ಆದಷ್ಟು ಬೇಗ ಅಲ್ಲಿ ಮೀಟ್ ಹಿಮ್ ಅನ್ಸುತ್ತೆ. ಓಕೆ. ಅವ್ರು ತುಂಬಾ ಡೈರೆಕ್ಟ್ ಆಗಿ ಮಾತಾಡ್ತಾರೆ ವಿಜಯ್ ಅವರು. ಹೌದು. ಕೆಲವೊಂದ್ಸರಿ ನಾನು ಹೇಳಿದ್ರೆ, ಹಿಂಗೆಲ್ಲ ಹೇಳಿದ್ರೆ ನನ್ಗೆ ಬೈತಾರೆ, ನಿನ್ ಕರ್ಮ ಅದು, ನೀನ್ ಏನಕ್ಕೆ ಹೋದೆ ಅಂತ ನನ್ಗೆ ಹೇಳ್ತಾರೆ ಅನ್ಸುತ್ತೆ. ಬಟ್ ನೋಡೋಣ, ಅವ್ರನ್ನ ಮೀಟ್ ಮಾಡಿ ಆದ್ಮೇಲೆ ಗೊತ್ತಾಗುತ್ತೆ. ಓಕೆ. ಸೊ ಈಗ ನೆಕ್ಸ್ಟ್ ಧ್ವಂಸ ಮೂವಿ ಮಾಡ್ತಾ ಇದ್ದೀರಾ. ಧ್ವಂಸ ಮೂವಿ ಯಾವ ರೀತಿ ಇದೆ ಅಂಡ್ ನಿಮ್ಮ ಕ್ಯಾರೆಕ್ಟರ್ ಯಾವ ರೀತಿ ಇದೆ ಅದರಲ್ಲಿ? ಸೊ ಧ್ವಂಸ ಮೂವಿ ಅದಲ್ಲೂ ಬಂದ್ಬಿಟ್ಟು ಒಂದು ಹೈಲೈಟಿಂಗ್ ಕ್ಯಾರೆಕ್ಟರ್, ಒಂದು ಟ್ವಿಸ್ಟ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಅದು ಬಂದ್ಬಿಟ್ಟು ಈಗ ಎಲ್ಲ ನ್ಯೂ ಫೇಸಸ್ಸೇ ಮಾಡ್ತಾ ಇರೋದು. ಸೊ ದ ಶೂಟಿಂಗ್ ವಿಲ್ ಬಿ ಹ್ಯಾಪನಿಂಗ್ ಇನ್ ನಾರ್ತ್ ಕರ್ನಾಟಕ ಅಗೇನ್. ಓಕೆ. ಇನ್ ನಾರ್ತ್ ಕರ್ನಾಟಕನೇ. ಆ್ಯಂಡ್ ನನಗೋಸ್ಕರ ನಾನು ಶೋಗೆ ಬರ್ತೀನಿ ಅಂತ ಹೇಳಿದ್ದೋಸ್ಕರನೇ ಶೂಟಿಂಗೇ ಪಾಸ್ ಮಾಡಿಕ್ಕಿದ್ರು. ಓಕೆ. ಈಗ ಮತ್ತೆ ರೀಶೂಟ್ ಮಾಡ್ತಾ ಇದ್ದಾರೆ. ಈ ಉತ್ತರ ಕರ್ನಾಟಕ ಬಗ್ಗೆ ಏನು ಹೇಳ್ತೀರಾ? ಯಾಕಂದ್ರೆ ಅಲ್ಲಿ ಒಂದಷ್ಟು ಆಲ್ಮೋಸ್ಟ್ 1 month ಟೈಮ್ ಸ್ಪೆಂಡ್ ಮಾಡಿದ್ದೀರಾ. ಹೌದು. ಉತ್ತರ ಕರ್ನಾಟಕ ಅಂದ್ರೆ ಅವ್ರದ್ದು ಜೋಳದ ರೊಟ್ಟಿ ಬ್ಯೂಟಿಫುಲ್, ಮತ್ತೆ ಪುಂಡಿ ಪಲ್ಯ.
ಕೂಡ. ಬ್ಯೂಟಿಫುಲ್, ವೆರಿ ವೆರಿ ನೈಸ್, ವೆರಿ ನೈಸ್. ಯಾಕಂದ್ರೆ ಅದೆಲ್ಲ ಇಲ್ಲಿ ಸಿಗಲ್ಲ ಬ್ಯಾಂಗ್ಳೂರಲ್ಲಿ. ಹೌದು. ಜೋಳದ ರೊಟ್ಟಿ ಅಂತೂ ಚಾನ್ಸೇ ಇಲ್ಲ, ಸಿಗೋದೇ ಇಲ್ಲ. ಅವರು ನಮ್ಮ ಮನೆಯವರೆಲ್ಲ ಹೇಳಿದ್ರು, ಅಲ್ಲಿ ಹಳ್ಳಿಯವ್ರ ಮನೆಯವರೆಲ್ಲ ಹೇಳಿದ್ರು, ಇಲ್ಲ ಜೋಳದ ಹಿಟ್ಟೆಲ್ಲ ತಗೊಂಡೋಗು ಅಂತ ಹೇಳ್ಬಿಟ್ಟು. ಆಲ್ರೆಡಿ ನಂದೊಂದು ಲೈಕ್ 5 to 6 ಲಗೇಜಸ್ ಇದೆ, ಅದ್ರಲ್ಲಿ ಎಲ್ಲಿ ನಾನು ತಗೊಂಡೋಗ್ಲಿ ಅಂತ ಹೇಳ್ಬಿಟ್ಟು, ಇಲ್ಲ ನೆಕ್ಸ್ಟ್ ಟೈಮ್ ಬರ್ತೀನಿ, ನೀವು ಪ್ಯಾಕ್ ಮಾಡಿಡ್ರಿ, ನಾನು ಬರ್ತೀನಿ ಅಂತ. ಬಟ್ ದೇ ಆರ್ ವೆರಿ ಲವಿಂಗ್ ಆ್ಯಂಡ್ ವೆರಿ ಕೈಂಡ್. ತುಂಬಾ ದೇ ಆರ್ ಬ್ಯೂಟಿಫುಲ್ ಪೀಪಲ್ ಅಂತ ಹೇಳ್ಬೋದು. ಅಂಡ್ ಇವಾಗ ನೀವು ವಾಕೌಟ್ ಮಾಡ್ಬೇಕಾದ್ರೆ ಅವ್ರು ನಿಮ್ಮನ್ನ ತಡದ್ರ ಹೋಗ್ಬೇಡ ಅಂತ ಹೇಳಿ, ಇಲ್ಲ ದೇ ಸಪೋರ್ಟೆಡ್ ಯು? ನೋ ದೇ ಸ್ಟಾರ್ಟ್ ಕ್ರೈಯಿಂಗ್. ಅವರೆಲ್ಲ ಅತ್ತಿ ನನಗೆ ಮನೆ ಹೆಣ್ಮಕ್ಳು ಆಚೆ ಹೋಗ್ತಾ ಇದ್ದಾಳೆ ಅಂತ ಹೇಳಿ ಕುಂಕುಮ ಅರ್ಶಿನ ಎಲ್ಲ ಹಾಕಿ ಸೀರೆ ಎಲ್ಲ ಕೊಟ್ಟು, ಆಮೇಲೆ ನನ್ನನ್ನ ಇದೆಲ್ಲ ಟೆಲಿಕಾಸ್ಟ್ ಆಯ್ತಾ? ಹಾ, ಟೆಲಿಕಾಸ್ಟ್ ಆಗಿದೆ. Okay. ಆದ್ರೆ ಅಷ್ಟೇನ್ ಟೆಲಿಕಾಸ್ಟ್ ಆಗಿಲ್ಲ, ಬಟ್ ಆಗಿದೆ ಒಂದ್ ರೀತಿಯಲ್ಲಿ. ಓಕೆ, ಸೊ ಅವರೆಲ್ಲ ತುಂಬಾ ಮಿಸ್ ಮಾಡ್ಕೊಂತೀರಾ ನೀವು? ತುಂಬಾ ಮಿಸ್ ಮಾಡ್ಕೊಂತಾ ಇದೀನಿ. ಬಟ್ ಡೈಲಿ ನಮ್ದಂತೂ ಕಾನ್ವರ್ಸೇಷನ್ ಇದ್ದೇ ಇದೆ. ಓಕೆ. ಸೊ ವಿ ಟಾಕ್ ಎವ್ರಿ ಡೇ. ಓಕೆ. ನಮ್ಮ ಹಳ್ಳಿ ಮನೆಯವರು, ವಾರದವ್ರ ಮನೆಯವ್ರು ಬಂದ್ಬಿಟ್ಟು ಡೈಲಿ ಕಾಲ್ ಮಾಡ್ತಾರೆ, ಡೈಲಿ ಮಾತಾಡ್ತೀವಿ. ಅವರು ಹೇಳ್ತಾನೆ ಇರ್ತಾರೆ, ಇವತ್ತೇನಾಯ್ತು ಗೊತ್ತಾ ಅಂತ ಹೇಳ್ಬಿಟ್ಟು. ಎಸ್